ನಿನ್ನೆ ಅಷ್ಟೇ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಗಿದೆ. ಇವತ್ತು ಮೊದಲ ಕ್ಯಾಬಿನೆಟನ್ನು ಕರೆದಿದ್ದಾರೆ. ಸಂಜೆ ನರೇಂದ್ರ ಮೋದಿ ಸರ್ಕಾರದ ಮೊದಲ ಸಂಪುಟ ಸಭೆ ನಡೆಯುತ್ತೆ. 5 ಗಂಟೆಗೆ ಮೋದಿ ಸರ್ಕಾರದ ಮೊದಲ ಸಭೆ ನಡೆಯಲಿದ್ದು, ಈ ಸಭೆಯಲ್ಲಿ ಅಧಿವೇಶನ ಕರೆಯಲು ಮನವಿಯನ್ನು ಮಾಡಿಕೊಳ್ಳಲಾಗುತ್ತೆ. ರಾಷ್ಟ್ರಪತಿಗೆ ಮನವಿ ಮಾಡಲು ಕ್ಯಾಬಿನೆಟ್ನಲ್ಲಿ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಕ್ಯಾಬಿನೆಟ್ ಸಭೆ ಬಳಿಕ ಸಚಿವರಿಗೆ ಖಾತೆ ಹಂಚಿಕೆ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾರಿಗೆ ಯಾವ ಖಾತೆ ಅನ್ನೋದು ಇವತ್ತು ಸಂಜೆ ಖಾತ್ರಿ ಆಗುತ್ತೆ. ಮೋದಿ ಸರ್ಕಾರದ ಮೊದಲ ಕ್ಯಾಬಿನೆಟ್ ಮೀಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ನಟೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಇವತ್ತು ಸಂಜೆ ಮೊದಲ ಮೀಟಿಂಗ್ ನಡೆಯುತ್ತೆ. ಜೊತೆಗೆ ಖಾತೆ ಹಂಚಿಕೆ ವಿಚಾರವಾಗಿ ಕೂಡ ಮಾಹಿತಿ ಕೊಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಏನು ಮಾಹಿತಿ ಕೊಡ್ತೀರಿ ನಟೇಶ್? ನಾಗೇಂದ್ರ ಬಾಬು, ಖಂಡಿತ ಕೆಲವೇ ಕ್ಷಣಗಳಲ್ಲಿ ಏನು ಮೊದಲ ಕ್ಯಾಬಿನೆಟ್ ಸಭೆ ಆರಂಭ ಆಗಲಿರುವಂಥದ್ದು. ಏನು ಕ್ಯಾಬಿನೆಟ್ ಸಭೆಯಲ್ಲಿ ಈಗಾಗಲೇ ಏನು 71 ಸಚಿವರುಗಳು ಏನು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಎಲ್ಲರೂ ಕೂಡ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗಲಿದೆ. ಬಹಳ ಪ್ರಮುಖವಾಗಿ ಏನು ಮೋದಿಯ ಅಜೆಂಡಾಗಳೇನಿದೆ, ಅಜೆಂಡಾಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಖಾತೆ ಹಂಚಿಕೆಯ ವಿಚಾರವಾಗಿ ಇಂದು ಸಂಜೆಯ ಒಳಗಡೆ ಅಂದರೆ ಕ್ಯಾಬಿನೆಟ್ ಮುಗಿದ ನಂತರದಲ್ಲಿ ಏನು ಯಾರಿಗೆ ಯಾವ ಖಾತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕಿದೆ. ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಖಾತೆಗಳ ಹಂಚಿಕೆ ವಿಚಾರದಲ್ಲಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವ ರೀತಿಯ ವಿಂಗಡಣೆ ಮಾಡಿ ಖಾತೆಯ ಹಂಚಿಕೆಯನ್ನು ಮಾಡ್ತಾರೆ ಎನ್ನುವಂತಹ ಚರ್ಚೆಗಳು ಕೂಡ ಇದೀಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಬಿನೆಟ್ ಸಭೆಯಲ್ಲಿ ಈಗಾಗಲೇ ರಾಷ್ಟ್ರಪತಿಯವರು ಕೂಡ ಮಾತನಾಡಲಿರುವಂಥದ್ದು. ಯಾಕಂದರೆ ಅಧಿವೇಶನದ ದಿನಾಂಕವೂ ಕೂಡ ಈಗಾಗಲೇ ಅನೌನ್ಸ್ ಆಗಿದೆ. ಅಧಿವೇಶನವೂ ಕೂಡ ನಡೆಯುತ್ತೆ. ಇದೆಲ್ಲದರ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಮೊದಲ ಕ್ಯಾಬಿನೆಟ್ನಲ್ಲಿ ನಡೆಯುತ್ತೆ. ಇಲ್ಲಿ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಸ್ಪೀಕರ್ ಹುದ್ದೆಗೆ ಟಿಡಿಪಿ ಪಕ್ಷ ಬಿಗಿ ಪಟ್ಟನ್ನು ಹಿಡಿದಿದೆ. ಜೆಡಿಯು ಪಕ್ಷವು ಕೂಡ ಸ್ಪೀಕರ್ ಹುದ್ದೆ ಮೇಲೆ ಕಣ್ಣನ್ನಿಟ್ಟಿದೆ. ಬೇಡಿಕೆಯನ್ನ ಹೆಚ್ಚಿಸಿಕೊಳ್ತಾ ಇದೆ. ಸ್ಪೀಕರ್ ಸ್ಥಾನ ತಮ್ಮಲ್ಲೇ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ನೋಡಿ, ಕಿಂಗ್ ಮೇಕರ್ ಆಗಿರುವಂಥದ್ದು ಜೆಡಿಯು ಹಾಗೂ ಟಿಡಿಪಿ ಪಕ್ಷ. ಇವರಿಬ್ಬರು ಕೂಡ ಸ್ಪೀಕರ್ ಹುದ್ದೆಯ ಮೇಲೆ ಕಣ್ಣನ್ನಿಟ್ಟಿದೆ. ಸ್ಪೀಕರ್ ನಮಗೆ ಕೊಡಿ ಅಂತೇಳಿ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಮಾತ್ರ ಸ್ಪೀಕರ್ ಸ್ಥಾನವನ್ನು ತಮ್ಮಲ್ಲೇ ಉಳಿಸಿಕೊಳ್ಳೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದೆ. ನಟೇಶ್ ಮಾಹಿತಿಯನ್ನು ಕೊಡ್ತಾರೆ. ನಟೇಶ್, ನೋಡಿ, ಈಗ ಇರುವಂಥದ್ದು ಕುತೂಹಲ. ಯಾರಿಗೆ ಯಾವ ಖಾತೆ ಅನ್ನೋದು ಒಂದು ಕಡೆ ಕುತೂಹಲ ಇದ್ದರೆ, ಮತ್ತೊಂದು ಕಡೆ ಸ್ಪೀಕರ್ ಸ್ಥಾನಕ್ಕೋಸ್ಕರ ಈಗ ಬೇಡಿಕೆಗಳು ಹೆಚ್ಚಾಗ್ತಾ ಇದೆ. ಏನಾಗ್ಬೋದು? ಸ್ಪೀಕರ್ ಸ್ಥಾನ ಬಿಜೆಪಿಯವರು ಉಳಿಸ್ಕೊಳ್ತಾರ, ಅಥವಾ ಜೆಡಿಯುಗೆ ಹೋಗುತ್ತಾ, ಅಥವಾ ಟಿಡಿಪಿ ಪಾಲಾಗುತ್ತಾ? ನಾಗೇಂದ್ರ ಬಾಬು, ಖಂಡಿತ ಒಂದು ಕಡೆ ಖಾತೆಯ ಹಂಚಿಕೆಯ ಬಿಸಿ ರಂಗೇರ್ತಾ ಇದ್ರೆ, ಮತ್ತೊಂದು ಕಡೆ ಸ್ಪೀಕರ್ ಹುದ್ದೆಯನ್ನು ಯಾರು ಅಲಂಕರಿಸ್ತಾರೆ ಎನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ದೆಹಲಿಯ ಮಟ್ಟದಲ್ಲಿ. ಯಾಕಂದರೆ ಇದೀಗ ಕಳೆದ ಬಾರಿ ಏನು 2019ರಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ತನ್ನ ವೈಯಕ್ತಿಕ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಿತ್ತು. ಯಾರನ್ನು ಬೇಕಾದರೂ ಸ್ಪೀಕರ್ ಮಾಡುವಂತಹ ಎಲ್ಲ ಒಂದು ನಿರ್ಧಾರವನ್ನು ಬಿಜೆಪಿ ಕೈಗೊಳ್ತಾ ಇತ್ತು. ಆದರೆ ಈ ಬಾರಿ ಆ ರೀತಿ ಆಗೋದಕ್ಕೆ ಯಾವುದೇ ಚಾನ್ಸ್ ಇಲ್ಲ. NDA ಮೈತ್ರಿಕೂಟ ಏನಿದೆ, NDA ಮೈತ್ರಿಕೂಟದಲ್ಲಿ ಸಾಕಷ್ಟು ಅಂಗಪಕ್ಷಗಳೇನಿದೆ, ಇವು ಕೂಡ ಸ್ಪೀಕರ್ ಹುದ್ದೆಯನ್ನು ಅಂದರೆ ತಮ್ಮ ಪಕ್ಷದ ಏನು ನಾಯಕರಿಗೆ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇದಕ್ಕೆ ಬಿಗಿಪಟ್ಟುಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಒಂದು ಕಡೆ ಟಿಡಿಪಿ, ಮತ್ತೊಂದು ಕಡೆ ಬಿಜೆಪಿ, ಇದರ ನಂತರದಲ್ಲಿ ಏನು ಜೆಡಿಯು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಇದೀಗ ಏನು ಬಿಜೆಪಿಯ ಆಂಧ್ರದ ಅಧ್ಯಕ್ಷೆಗೆ ಕೊಡುವಂತಹ
ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು.